ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿ ಆರ್. ನೋಡಿ ವೀಕ್ಷಕರೇ, ಈ ನಮ್ಮ ಹಿಂದೂ ಸಂಪ್ರದಾಯದಂತೆ ನಮ್ಮ ರಾಜ್ಯದಲ್ಲೇ ಅಲ್ಲ, ಎಂಟೈರ್ ನಮ್ಮ ದೇಶದಲ್ಲಿ ಶ್ರೀರಾಮನವಮಿನ ಅದ್ಧೂರಿಯಾಗಿ ಮಾಡ್ತಾ ಇರೋದು. ಹಿಂದಿನ ಕಾಲದಿಂದಲೂ ಎಲ್ಲರೂ ಆಚರಣೆ ಮಾಡ್ಕೊಂಬಂದಿರೋದು ಎಲ್ರಿಗೂ ಗೊತ್ತಿರೋ ವಿಷಯ. ಈ ದಿನ ಈ ಒಂದು ಶ್ರೀರಾಮನವಮಿ ಏನಾಗಿದೆ ಅಂದರೆ, ಭಾನುವಾರ ಬಂದು ಯಾವುದೇ ಒಂದು ಕಚೇರಿಗಳಲ್ಲಿ ಆಗಲಿ ಪಾಪ ಆಚರಣೆ ಮಾಡೋಕ್ಕೆ ಆಗದಿರೋ ಕೆಲವರು ಆಚರಣೆ ಮಾಡಿರಲ್ಲ. ಆದ್ದರಿಂದ ಇವತ್ತು ನಮ್ಮ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರದ ಕಚೇರಿಯಲ್ಲಿ ಪೂರ್ವವಾಗಿ ಬರೆದು 2.4 ಬರುತ್ತೆ. ಇದು ಹೊಸ ಕಟ್ಟಡ, ಇದು ಈ ಕಟ್ಟಡದಲ್ಲಿ ಈ ದಿನ ನಮ್ಮ ಈ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು ವೆಂಕಟರಮಣಪ್ಪ ಅವರು ಏನಿದ್ದಾರೆ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನೋಡಿ, ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಇಲ್ಲಿನ ಜನಸಾಮಾನ್ಯರು ಭಕ್ತಾದಿಗಳು ಕೂಡ ಸುಮಾರು ಜನ ಬಂದಿದ್ದಾರೆ. ತಾವು ಈ ಒಂದು ಕಾರ್ಯಕ್ರಮವನ್ನು ತಾವು ಈಗ ವೀಕ್ಷಿಸ್ಬೋದು. ಈ ಒಂದು ಪೂಜಾ ಕಾರ್ಯಕ್ರಮ ತುಂಬ ಚೆನ್ನಾಗಿ ಅದ್ಧೂರಿಯಾಗಿ ಮಾಡ್ತಾಯಿದ್ದಾರೆ. ನೋಡಿ, ಎಲ್ಲ ಸಿಬ್ಬಂದಿ ವರ್ಗನೂ ಇದ್ದಾರೆ ಇದರಲ್ಲಿ, ಮತ್ತು ಈ ಜನಸಾಮಾನ್ಯರು ಕೂಡ ಇದ್ದಾರೆ. ನೋಡಿ, ಶ್ರೀರಾಮನ ಪಟವನ್ನು ಇದು ಮಾಡಿ ಹೂವಿನ ಅಲಂಕಾರದೊಂದಿಗೆ ಹೂವು ಹಣ್ಣು ಸಮರ್ಪಿಸಿ ಈ ಒಂದು ಶ್ರೀರಾಮನವಮಿಯನ್ನು ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ನೋಡಿ ವೀಕ್ಷಕರೇ, ಏಡಬಲಿ ವೆಂಕಟರಮಣಪ್ಪ ಅಂತ ಇವರ ಒಂದು ಮುಖಂಡತ್ವದಲ್ಲಿ ಈ ಒಂದು ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿರುತ್ತೆ. ಇವರು ಶ್ರದ್ಧಾ ಭಕ್ತಿಯಿಂದ ಈ ಒಂದು ಶ್ರೀರಾಮ ನವಮಿಯನ್ನು ಆಚರಣೆ ಮಾಡ್ತಾಯಿದ್ದಾರೆ. ವೀಕ್ಷಕರೇ ನೋಡಿ, ತಾವು ನೋಡಬಹುದು, ಈಗ ಪೂಜೆ ಕಾರ್ಯ ಪ್ರಾರಂಭ ಆಗ್ತಾಯಿದೆ. ನಮ್ಮ ಏಡಬಲಿ ಸಾಹೇಬರು ಮಹಾಮಂಗಳಾರತಿ ಆಗ್ತಾಯಿದೆ. ನಮ್ಮ ಗಂಗಾಧರಪ್ಪ ಇದ್ದಿದ್ರೆ ಎಲ್ಲ ಸಿಬ್ಬಂದಿ ವರ್ಗದವರು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿದ್ದಾರೆ. ಹೂವು ವಿತರಣೆ, பாப்பா இங்கே லேட் பஸ் எட்ல பண்ணுவா பிஸ்னஸ் மேனா
ತೀರ್ಥ ವಿನಿಯೋಗ. ಪಾನಕ ವಿತರಣೆ. ಮಜ್ಜಿಗೆ ಕೂಡ ಮಾಡಿದ್ದಾರೆ. ಮಜ್ಜಿಗೆ ವಿತರಣೆ ನಡೀತಾ ಇದೆ. ಓ ಟೇಬಲ್ ಒಳಗಡೆ ಎಲ್ಲ ನಮ್ಮ ಸ್ಯಾನಿಟರಿ ಬಂದವ್ರ ಇಲ್ಲೇ ತಗೊಂಡು ಇರಬೇಕು. ನಮ್ಮ ಹಿಂದೂ ಸಂಪ್ರದಾಯದಂತೆ ಈ ದಿನ ಪಾನಕ, ಮಜ್ಜಿಗೆ, ಹೆಸರುಬೇಳೆ ಎಲ್ಲ ವಿತರಣೆ ಮಾಡಿ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿದೆ. ನೋಡಿ, ಶ್ರೀರಾಮನವಮಿ ಆಚರಣೆ ತುಂಬ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ. ನೋಡಿ, ಮೊಸರನ್ನ, ಪಲಾವು, ಸ್ವಲ್ಪ ಇಲ್ಲ ಚೇರ್ ತರ ಸರ್ ಇಲ್ಲಿ ಇಡೋನು. ನೋಡಿ, ಮಸಾಲೆ ವಡೆ ಕೂಡ ಮಾಡಿದ್ದಾರೆ. ಮಜ್ಜಿಗೆ ಇರ್ಬೇಕಲ್ಲ ಎಲ್ಲ
ಹಾಂ ಸರ್ ಬನ್ನಿ ಸರ್ ನೂರು ಆಂಡ ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪರಿಚಯ ಸರ್? ಸರ್ ನನ್ನ ಹೆಸರು ಪುಂಡ್ಲಿಕ್ ರಾಥೋಡ್ ಅಂತ. ಇದು ಬೆಂಗಳೂರು ಜಲಮಂಡಳಿ ಪೂರ್ವ 2-4 ಉಪವಿಭಾಗ ಕಚೇರಿಯಿಂದ ನಾವು ಮಾತಾಡ್ತಿದ್ದೀವಿ. ಇವತ್ತು ಇಲ್ಲಿ ನಾವು ರಾಮನವಮಿ ಪ್ರಯುಕ್ತ ರಾಮನವಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಹಿಂದೂ ಧರ್ಮದಲ್ಲಿ ರಾಮನವಮಿ ಅತಿ ದೊಡ್ಡ ಹಬ್ಬ ಆಗಿದೆ. ಇದನ್ನು ತುಂಬ ವಿಜೃಂಭಣೆಯಿಂದ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ವಿದೇಶದಲ್ಲೂ ಕೂಡ ಆಚರಣೆ ಮಾಡ್ತಾರೆ. ಸೊ ಹಾಗಾಗಿ ಈ ಹಬ್ಬದ ಮೂಲಕ ನಾವು ಕೆಲವೊಂದು ವಿಶೇಷತೆಗಳಿದ್ದಾವೆ. ಯಾವ ರೀತಿ ವಿಶೇಷತೆ ಅಂತ ಹೇಳಿದ್ರೆ, ರಾಮನ ಜೀವನ, ಅವರ ಒಂದು ಚರಿತ್ರೆ ಆಗಿರ್ಬೋದು, ಅವ್ರ ಇಡೀ ಜೀವನದಲ್ಲಿ ಮಾಡಿರುವಂಥ ಸಂಘರ್ಷಗಳಾಗಿರ್ಬೋದು, ಎಲ್ಲವೂ ಕೂಡ ನಮಗೆ ಒಂಥರ ಇನ್ಸ್ಪಿರೇಷನ್ ಇದೆ. ಹಾಗಾಗಿ ಆ ಅವರ ಜೀವನ ತತ್ವಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡು ನಾವು ಕೂಡ ಒಂದು ಜೀವನದಲ್ಲಿ ಒಂದು ತೃಪ್ತಿಯ ಭಾವನೆಯನ್ನು ಕಾಣ್ಕೋಬಹುದು ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಏನಿರ್ತಾರ ಅವರು ಕೂಡ ಇದು ತಿಳ್ಕೋಬೇಕು. ಹೌದು. ಈಗ ನಾವು ಇದು ಆಚರಣೆ ಮಾಡಿದಾಗ ಏನಪ್ಪ ಏನು ಶ್ರೀರಾಮನು ಏನು ಅದ್ರ ಹಿಸ್ಟಾರಿಕಲ್ ಏನು ಅಂತ ಅವ್ರಿಗೂ ಇಂಟ್ರೆಸ್ಟ್ ಆಗುತ್ತೆ, ಗೊತ್ತಾಗಬೇಕು. ವಿಶೇಷವಾಗಿ ರಾಮನಿಂದ ನಾವು ಕಲಿಬೇಕಾಗಿರುವಂಥ ಗುಣ ಏನಂತ ಹೇಳಿದ್ರೆ ಸಂಘರ್ಷದ ಜೀವನ. ನಾವೆಲ್ಲರೂ ಕಷ್ಟ ಅಂತ ಬಂದ್ಬಿಟ್ಟಾಗ ಎಲ್ಲರೂ ಓಡೋಗ್ತಿರ್ತೀವಿ. ಆದರೆ ರಾಮ ಅಂತ ಒಂದು ದೊಡ್ಡ ರಾಜಮನೆತನದಲ್ಲಿ ಹುಟ್ಟಿದ್ರು ಕೂಡ ಅವನು ಚಿಕ್ಕವನಾಗಿದ್ದಂಗೆ ಹಿಡಿದು ಕೊನೆವರೆಗೂ ಕೂಡ ಸಂಘರ್ಷ ಮಾಡ್ಕೊಂಡೆ ಜೀವನ ಕಳೆದು ಬಿಡ್ತಾನೆ. ಸೊ ಎಲ್ಲೂ ಕೂಡ ಅವನು ಸಂಘರ್ಷದಿಂದ ತಪ್ಪಿಸ್ಕೊಳ್ಳಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಸಂಘರ್ಷದ ಜೀವನ ಬಂತು ಅಂತ ಹೇಳಿದ್ರೆ ಅದನ್ನು ನಾವು ಹೆದರಿ ಓಡ್ ಹೋಗಬಾರ್ದು, ಅದನ್ನು ಧೈರ್ಯದಿಂದ ಎದುರಿಸಬೇಕು. ಇದು ವಿಶೇಷವಾಗಿರುವಂಥ ಕಲೆ. ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮತ್ತೆ ನಮ್ಮ ಮುಂಬರೋ ಪೀಳಿಗೆಗೆ ಕೂಡ ಇದು ಅವರಲ್ಲೂ ಕೂಡ ಆ ಗುಣಗಳನ್ನು ಬಿತ್ತಬೇಕು. ಹಾಗಾಗಿ ಎಲ್ಲರಿಗೂ ಕೂಡ ರಾಮನವಮಿಯ ಹಬ್ಬದ ಶುಭಾಶಯಗಳು. ಓಕೆ, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.